ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ 2025 ಮಾರ್ಚ್ನ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಇಂದಿನ ದಿನ ಈ ವಿಡಿಯೋದ ಮೂಲಕ ನಿಮಗೆ ಯಾವ ಅಂಕಗಳು ನಿಮ್ಮಲ್ಲಿ ಹೆಚ್ಚು ಗೇನ್ ಆಗಿದ್ದಾವೆ ಅಂತ ಈಸಿಯಾಗಿ ನೀವು ತಿಳ್ಕೊಬಹುದು. ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇವತ್ತಿನ ಪೇಪರ್ನ ನಾಳೆ ಪೇಪರ್ನ ಏನು ಮಾಡಿ ಗಮನ ಹರಿಸಿ ಅಂತ ಹೇಳ್ತಾ, ಸೊ ಆದರೂ ನಿಮಗೆ ಒಂದು ಕೀ ಉತ್ತರಗಳು ಇರಲಿ, ನಿಮಗೇನಾದರೂ ಚೆಕ್ ಮಾಡ್ಕೋಬೇಕು ಅಂತ ಅನಿಸಿದರೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲು ಬಹುವಾಕ್ಯ ಪ್ರಶ್ನೆಗಳು. ಅನುಸ್ವಾರ ವಿಸರ್ಗ ಯೋಗವಾಹ ಆಗಿರ್ತದೆ. ಸೊ ಲೋಕದೋಳು ಇದು ಆಪ್ಷನ್ ಡಿ ಸಪ್ತಮಿ ಸರಿಯಾದ ಉತ್ತರ ಆಗಿರ್ತದೆ. ಕಂಗೆಡು ಅನ್ನೋದು ಆಪ್ಷನ್ ಡಿ ಕ್ರಿಯಾ ಸಮಾಸ ಆಗಿರ್ತದೆ. 4ನೇದು ಬಿ ಪ್ರಶ್ನಾರ್ಥಕ ಚಿಹ್ನೆ ಆಗಿರ್ತದೆ. 5ನೇದು ಅನುನಾಸಿಕ ಸಂಧಿ ಡಿ ಆಪ್ಷನ್ ಡಿ ಸನ್ಮಾನ ಆಗಿರ್ತದೆ. ಜಾಣತನ ತದ್ದಿತ ಅಂತ ಭಾವನಮ್ಮ ಆಗಿರ್ತದೆ. ಇನ್ನು ಸಂಬಂಧೀಕರಿಸುವುದು, ಸೊ ತಪಸ್ವಿ ಅನ್ನೋದು ತವಾಸಿ ಆಗಿರ್ತದೆ. ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ ಆಗಿರ್ತದೆ. ಸರಸರಣ್ಯ ಅನ್ನೋದು ಅನುಕರಣವೇ ಆಗಿರ್ತದೆ. ಕಳುವ್ಯಾರೆ ಅನ್ನೋದು ಕಳುಹಿಸಿದ್ದಾರೆ ಅನ್ನೋ ಪದ. ಉತ್ತರ ಸರಿಯಾಗಿರ್ತದೆ. ಇನ್ನು ಒಂದು ವಾಕ್ಯದ ಉತ್ತರಗಳು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಕೀರ್ತಿ ಪುಸ್ತಕ. ಶಿವಾನುಭವ ಶಬ್ದಕೋಶ ಬರೆದವರು ಪಗು ಹಳಕಟ್ಟಿಯವರು. ಶಬರಿ ರಾಮಲಕ್ಷ್ಮಣರಿಗಾಗಿ ಸಂಗ್ರಹಿಸಿದುದು ಏನು ಅಂತ ಕೇಳಿದಾನೆ. ಹೂವು, ಹಣ್ಣು, ಹಂಪಲು ಮತ್ತು ಮಧು ಪರ್ಕವೆಂಬ ಪಾನೀಯ. ಇನ್ನು ವಾಯುಭೂತಿ ಮತ್ತು ಅಗ್ನಿಭೂತಿಯರಿಗೆ ತಾನು ಸಲಹೆ ಕೊಟ್ಟೇನಾದರೆ ಇವರು ಹಿಂದಿನಂತೆ ಗರ್ವಿಷ್ಠರಾಗಿ ಹೇಳುವರು ಎಂಬ ಕಾರಣದಿಂದ ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿರ್ತಾನೆ. ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿದುಕೊಳ್ಳುವುದಾಗಿ ದುರ್ಯೋಧನನು ಹೇಳಿದ್ದು ಅಂತ ಕೇಳಿದಾನೆ. ಸೊ ಪಾರ್ಥ ಮತ್ತು ಭೀಮರನ್ನು ಕೊಂದ ಬಳಿಕ ಆಗಿರ್ತದೆ ಸರಿಯಾದ ಉತ್ತರ. ಇನ್ನು ಮುನಿಸುತರು ಹೆದರಲು ಕಾರಣವೇನು? ಲವನು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದರಿಂದ ಸೈನ್ಯದವರು ಬಡಿಯುವರು, ಮುನಿಸುತರು ಹೆದರಿದರು. 17ನೇ ಪ್ರಶ್ನೆ. ದುಡ್ಡಿನ ಪೈತ್ಯ ಅಡರಿದವರಿಗೆ ಕ್ಷುದ್ರವಾಗಿ ಕಾಣುವುದು ಏನು ಅಂತ ಕೇಳಿದಾನೆ. ದುಡ್ಡಿನ ಹುಚ್ಚಾಟಿಕೆಯಿಂದ ಜಗತ್ತು ರಾಜರಿಗೆ ಕೀಳಾಗಿ ಕಾಣಿಸುತ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳು. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವುಗಳನ್ನು ಆ ಭಾಷೆಯ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿ ಆಯಿತು. 19ನೇ ಪ್ರಶ್ನೆ. ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳು ಯಾವುವು? ಶಾನುಭೋಗರು ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು. ಕಾಡು ದಾರಿ ಆದರೂ ಬೆಳದಿಂಗಳ ದಿನ. ಶಾನುಭೋಗರ ಮನಸ್ಸಿನಲ್ಲಿ ಭಯ ಆವರಿಸಿತ್ತು, ಹೊಟ್ಟೆ ಹಸಿತಿತ್ತು. ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಶಾನುಭೋಗರು ಯೋಚಿಸಿದರು. 20ನೇ ಪ್ರಶ್ನೆ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತ ಹೇಳ್ತಾರೆ. ಇನ್ನು 21ನೇ ಪ್ರಶ್ನೆ. ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿ ಅಂತ ಕೇಳಿದಾನೆ. ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೊತ್ತಿಕೊಂಡಳು. ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಸಂತಸಪಟ್ಟಳು. ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದೇ ತಂದೆನು ಎಂದು ಹೇಳುತ್ತಾ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು. 22ನೇ ಪ್ರಶ್ನೆ. ದರಾ ಬೇಂದ್ರೆ ಅವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿರುವ ರೀತಿಯ ವರ್ಣನೆಯನ್ನು ಬರೆಯಿರಿ. ತರತಮರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲ ಮೇಘ ಮಂಡಲ ಸಮಬಣ್ಣ ಎಂದು ಹೇಳಿ ಕಾಲದ ದೈತ್ಯತೆಯನ್ನು ಸಂಕೇತಿಸುವ ಕವಿ ಮುಗಿಲಿಗೆ ರೆಕ್ಕೆಗಳು ಮೂಡಿ ಇಡೀ ಆಕಾಶವೇ ಹಾರಿದಂತೆ ಆಗುತ್ತದೆ ಎನ್ನುತ್ತಾರೆ. ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯ ಚಂದ್ರರನ್ನು ಕಣ್ಣಾಗಿಸಿಕೊಂಡು ಹಕ್ಕಿಯು ಹಾರಾಡುತ್ತಿರುವ ನೋಟ ಅದ್ಭುತವಾದುದು ಎಂದು ಕವಿ ಬೇಂದ್ರೆ ವರ್ಣಿಸುತ್ತಾರೆ. 23ನೇ ಪ್ರಶ್ನೆ. ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದಕ್ಕೆ. ಭೀಷ್ಮಾಚಾರ್ಯರು ಪಾಂಡವರೊಡನೆ ಸಂಧಿ ಮಾಡಿಕೊ ಎಂದು ಸಲಹೆ ನೀಡಿದಾಗ ದುರ್ಯೋಧನನು ಅದಕ್ಕೆ ಒಪ್ಪುವುದಿಲ್ಲ. ನಾನು ಭೂಮಿಗಾಗಿ ಹೋರಾಡುತ್ತಿಲ್ಲ, ಛಲಕ್ಕಾಗಿ ಪಾಂಡವರೊಡನೆ ಹೋರಾಡುವೆನು. ಈ ಭೂಮಿ ನನಗೆ ಪಾಳು ಭೂಮಿಗೆ ಸಮ. ಪ್ರಿಯ ಗೆಳೆಯನಾದ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯೊಡನೆ ನಾನು ಮತ್ತೆ ಸಹಬಾಳ್ವೆ ಮಾಡುವುದಿಲ್ಲ ಎನ್ನುತ್ತಾನೆ. 24ನೇ ಪ್ರಶ್ನೆ. ವಸಂತ ಮುಖ ತೋರಲ್ಲ. ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೀಗೆ ವ್ಯಕ್ತವಾಗಿದೆ. ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳು, ಮನ ತುಂಬಿ ಹಾಡುವ ಕೋಯಿಲೆಗಳು, ಕಡಲುಕ್ಕಿ ಹರಿಯುವ ಸಂಭ್ರಮ, ಇಳೆಗೆ ಈ ಕವನದಲ್ಲಿ ವ್ಯಕ್ತವಾಗಿದೆ. 25ನೇ ಪ್ರಶ್ನೆ. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಿ
ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು. ಅದರೊಂದಿಗೆ ಅವರಿಗೆ ಮತ್ತೊಂದು ಅವಶ್ಯಕತೆಯಾದ ಸಂಸ್ಕೃತಿ ನೀಡಬೇಕಾಗುತ್ತದೆ. ಜನರಿಗೆ ಶಿಕ್ಷಣ ಮತ್ತು ಸಂಸ್ಕೃತಿ ಎರಡನ್ನೂ ನೀಡಿದಾಗ ಜನರ ಹಾಗೂ ದೇಶದ ಪ್ರಗತಿ ಸ್ಥಿರವಾಗುವುದು. ಇನ್ನು 26ನೇ ಪ್ರಶ್ನೆ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವ ಕಡಿದು ಕೊರೆದು ತೇದೊಡೆ ಅದು ನೊಂದೆನೆಂದು ಸುಗಂಧವನ್ನು ಬಿಡುವುದಿಲ್ಲ. ಚಿನ್ನವನ್ನು ಕಡಿದು ತಿಕ್ಕಿದರೂ ಅದು ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ಕಡಿದ ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರೆದರೂ ಸಿಹಿ ಬಿಡುವುದಿಲ್ಲ. ಪ್ರಕೃತಿಯಲ್ಲಿರುವ ವಸ್ತುಗಳು ತಮ್ಮ ಮೂಲ ಗುಣವನ್ನು ಬಿಡುವುದಿಲ್ಲ. ನಾನು ಹಿಂದೆ ಮಾಡಿದ ಕೆಡುಕುಗಳೆಲ್ಲವನ್ನು ತಂದು ಮುಂದಿಟ್ಟರೆ ಅದರಿಂದ ನಿಮಗೆ ತೊಂದರೆ. ನೀವು ಕೊಂದರೂ ನಾನು ಶರಣೆಂಬುದ ಬಿಡುವುದಿಲ್ಲ ಎಂಬ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ವ್ಯಕ್ತವಾಗಿದೆ. 27ನೇ ಪ್ರಶ್ನೆ, ಪ್ರಾಸ ತೊರೆಯುವ ವಿಚಾರ ಕುರಿತು ಗೋವಿಂದ ಪೈ ಅವರ ನಿರ್ಧಾರವೇನು? 1911ನೇ ಏಪ್ರಿಲ್ ತಿಂಗಳಲ್ಲಿ ಗೋವಿಂದ ಪೈ ಸುಮಾರು 1 ತಿಂಗಳು ಬಡೋದಾ ರಾಜ್ಯದ ನವಸಾರಿ ಎಂಬಲ್ಲಿದ್ದರು. ಆಗ ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪದ ಗೇಯುತ್ತಿದ್ದಾಗ ಹಠಾತ್ತಾಗಿ ಆಗೋದು ಹೋಗೋದು ದೇವರ ಇಚ್ಛೆ, ಹೂಡೋದು ಬಿತ್ತೋದು ನನ್ನ ಇಚ್ಛೆ, ಇನ್ನು ಮೀನ ಮೇಷ ನೋಡದೆ ಪ್ರಾಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯಂ ಎಂದು ನಿರ್ಧರಿಸಿದರು. ಕೃತಿಕಾರರ ಪರಿಚಯ 2 ಇರ್ತವ, ಅದು 3 ಅಂಕ, ಒಟ್ಟು 6 ಅಂಕಗಳು ನಮಗೆ ಸಿಗ್ತವೆ. ಶ್ರೀ ಎಂ ಮರಿಯಪ್ಪ ಭಟ್ಟರವ್ರದ ಕೃತಿಕಾರರ ಪರಿಚಯವನ್ನು ಕೇಳಿದ್ದಾರೆ. ಇವರು ಸಾಲಿಯಾನ ಶಕ 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿರ್ತಾರೆ. ಶ್ರೀಯುತರು ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ್ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ, ಕನ್ನಡ ಸಂಸ್ಕೃತಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇನ್ನು ಕುಮಾರವ್ಯಾಸರವರು, ಇವರು ಸಾಲಿಯಾನ ಶಕ 1430ರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸಿರ್ತಾರೆ. ಈತನು ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯ, ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಕೂಡ ಬಂದಿದೆ. ಇನ್ನು ಇದು ಛಂದಸ್ಸು ಆಗಿರ್ತದೆ, ಚಂಪಕ ಮಾಲ ವೃತ್ತ ಆಗಿರ್ತದೆ. ನಜಬಜ ಜಂಜರಂ ಬಗೆಗೊಳ್ಳುತ್ತಿರ ಚಂಪಕ ಮಾಲಾ ವೃತ್ತ ಅಂತ ಇದೆ. ಸೊ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿರ್ತೀನಿ. ಹಾಗೆ ಉತ್ತಮವಾಗಿ ಮಾರ್ಕ್ಸ್ ಕೂಡ ನಿಮಗೆ ಈ ಒಂದು ಪ್ರಶ್ನೆಯಲ್ಲಿ ಬಂದಿರ್ತದೆ. ಇನ್ನು ಮಾರಿ ಗೌತುಣವಾಯಿತು ನಾಳಿನ ಭಾರತವು, ಇದು ರೂಪಕ ಅಲಂಕಾರವಾಗಿರ್ತದೆ. ಉಪಮೇಯ ಯಾವುದಪ್ಪ ಅಂದ್ರೆ ನಾಳಿನ ಭಾರತದ ಯುದ್ಧ. ಉಪಮಾನ ಮಾರಿಯ ಔತಣ. ಸಮನ್ವಯ, ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ. ಲಕ್ಷಣ, ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದತೆಯನ್ನು ಹೇಳುವುದೇ ರೂಪಕಾಲಂಕಾರ ಆಗಿರ್ತದೆ. ಇನ್ನು ಗಾದೆ ಮಾತು ಕೇಳಿದಾನೆ. ಸೊ ಗಾದೆಯ ಮಾತನ್ನು ಬರಿಬೇಕಾಗ್ತದೆ. ಗಾದೆ ಅರ್ಥ ವಿಸ್ತಾರ 1 ಅಂಕ ಇರ್ತದೆ, ಉಪಸಂಹಾರ 1 ಅಂಕ ಇರ್ತದೆ. ಸೊ ಹಾಗಾಗಿ ಇನ್ನು ನೆಕ್ಸ್ಟು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಂತ ಇದೆ. ಸಂದರ್ಭ ಸಾರಾಂಶ, ಒಟ್ಟು 9 ಪ್ರಶ್ನೆಗಳಿರ್ತವೆ, 3 ಅಂಕಗಳು 18 ಆಗಿರ್ತದೆ. ಓಕೆ, ಇಲ್ಲಿ ಸ್ವಲ್ಪ ಮಿಸ್ ಆಗಿದೆ, ಕ್ಷಮೆ ಇರಲಿ. ನೆಕ್ಸ್ಟ್ ನೋಡಿ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಆಯ್ಕೆ, ಈ ವಾಕ್ಯವನ್ನು DS ಜಯಪ್ಪ ಗೌಡರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳ ಕೃತಿಯಿಂದ ಆಯ್ದ ಭಾಗ್ಯ ಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಲಾಗಿರ್ತದೆ. ಇದಕ್ಕೆ ಸಂಬಂಧ, ಶಿಕ್ಷಣ ಕೆಲವೇ ಜನರ ಸ್ವತ್ತಾಗಬಾರದು, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಎಂದು ಹೇಳುವ ವಿಶ್ವೇಶ್ವರಯ್ಯನವರು ಹೇಳಿದ ಸಂದರ್ಭ ಆಗಿರ್ತದೆ. ಸ್ವಾರಸ್ಯ, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರಿಗಿರುವ ಕಾಳಜಿ ಹಾಗೂ ಶಿಕ್ಷಣಕ್ಕಾಗಿ ಇರಬೇಕೆಂಬ ಸ್ವಾರಸ್ಯ ಇದೆ. ಇನ್ನು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಈ ವಾಕ್ಯವನ್ನು ವಿಕ್ರು ಗೋಕಾಕ್ ರಚಿಸಿರುವ ಸಮುದ್ರದಾಚೆಯಿಂದ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಪ್ರವಾಸದ ಶೈಕ್ಷಣಿಕ ಮಹತ್ವವನ್ನು ತಿಳಿಸುವಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನ್ ಹೇಳಿದ ಮಾತು ಇಲ್ಲಿ ಲೇಖಕರು ಉದಾಹರಿಸಿದ್ದಾರೆ. ಸ್ವಾರಸ್ಯ, ದೇಶ ಸುತ್ತು ಕೋಶ ಓದು ಎಂಬ ಮಾತಿನಂತೆ ಪರಿಪೂರ್ಣ ಜ್ಞಾನಕ್ಕೆ ಪ್ರವಾಸ ಅತಿ ಮುಖ್ಯ ಎಂಬುದನ್ನು ಈ ಮಾತು ಸ್ವಾರಸ್ಯಪೂರ್ಣವಾಗಿ ತಿಳಿಸುತ್ತದೆ. ವಿದ್ಯಾರ್ಥಿಗಳಾಗಿ ಯೋಧಂ ಕಲ್ವೆಂಬರ್ತಿಯೋಳ್ ಬಂದಿರಪ್ಪೊಡೆ ಅಂತ ಇದೆ. ಈ ವಾಕ್ಯವನ್ನು ಶಿವಕೊಟ್ಟಾಚಾರ್ಯರು ವಿರಚಿತ ಒಡ್ಡಾರದನೆ ಎಂಬ ಕೃತಿಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೂರ್ಯಮಿತ್ರನು ಕಾಶ್ಯಪಿಗೆ ಪತ್ರ ಓದಿ ತಿಳಿದ ಮೇಲೆ ಅಗ್ನಿಭೂತಿ ವಾಯುಭೂತಿಯರಿಗೆ ಸಲಹೆ ಕೊಟ್ಟನಾದರೆ ಮೊದಲಿನಂತೆ ಗರ್ವಿಷ್ಠರಾಗಿ ಹಾಳಾಗುವರೆಂಬ ಮನದಲ್ಲಿ ಯೋಚಿಸಿ ಹೀಗೆಂದನು: ನನಗೆ ಕಾಶ್ಯಪಿ ಎಂಬ ತಂಗಿನೂ ಇಲ್ಲ, ಸೋಮಶರ್ಮನೆಂಬ ಮೈದುನೂ ಇಲ್ಲ, ಸೂರ್ಯಮಿತ್ರನೆಂಬ ಹೆಸರಿದೆ. ನಿಮ್ಮ ಮಾವನದ ಸೂರ್ಯಮಿತ್ರನು ನಾನಲ್ಲ. ನೀವು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುತ್ತೇವೆ ಎಂದು ಪ್ರೀತಿಯಿಂದ ಬಂದಿರುವುದಾದರೆ ಅಡ್ಡಿಯಿಲ್ಲ ಎಂದು ಹೇಳುವ ಈ ಸಂದರ್ಭದಲ್ಲಿ ಈ ಮಾತು ಬರ್ತದೆ. ಸೊ ಈ ಸ್ವಾರಸ್ಯ, ಇಲ್ಲಿ ಸೂರ್ಯಮಿತ್ರನ ಸಮಯ ಪ್ರಜ್ಞೆ ಮುಂದಾಲೋಚನೆ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಇದನ್ನು ದ ರಾ ಬೇಂದ್ರೆ ಅವರ ಗರಿ ಕವನ ಸಂಕಲನದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರೆಂಬ ಪದ್ಯದಿಂದ ಆರಿಸಲಾಗಿದೆ. ಕವಿ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯವನ್ನು ನೋಡೋದಾದರೆ ದೊಡ್ಡ ಸಾರ್ವಭೌಮರನ್ನು ಕುಕ್ಕಿ ಅವರ ಅಹಂಕಾರವನ್ನು ಅಡಗಿಸಿದೆ ಎಂಬಲ್ಲಿ ಯಾರೂ ಶಾಶ್ವತ ಅಲ್ಲ ಎಂಬ ಸಂದೇಶವಿದೆ. ಗಿಳಿಯದೆ ಬಣ್ಣದ ನೋಟ ಪಠ್ಯದೊಳಗಿಂದು. ಪಕ್ಷಿ ಕಾಶಿ ಎಂಬ ಪಾಠದ ಸಂಕಲನದಿಂದ ಹಸುರು ಎಂಬ ಪದ್ಯದಿಂದ ಬಂದಿದೆ. ಪ್ರಕೃತಿ ಹಸುರುಗಳೊಂದಿಗೆ
ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ವರ್ಣಿಸುತ್ತಾ ಅಶ್ವಯುಜ ಮಾಸದಲ್ಲಿ ಭತ್ತದ ಗದ್ದೆಗಳು ಗಿಳಿಯ ಹಸಿರು ಬಣ್ಣದಂತೆ ಪ್ರಕೃತಿಯ ಹಸಿರನ್ನು ಹೊಂದಿತ್ತು ಎಂದು ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಪ್ರಕೃತಿಯಲ್ಲಿನ ಭತ್ತದ ಗದ್ದೆಯ ಗಾಢ ಹಸಿರು ಬಣ್ಣ ಗಿಳಿಯ ಎದೆಯ ಗಾಢವಾದ ಹಸಿರಿನಂತೆ ಇತ್ತು ಎಂಬ ಸ್ವಾರಸ್ಯವಿದೆ ಅಂತ ಹೇಳ್ತಾರೆ. ಇನ್ನು ಊರು 7 ಕೌಶಲ್ಯ ಪಡೆದ ಕುವರಂ ರಾಮನೋರ್ವನೇ ವೀರ. ಇದು ಪಠ್ಯದೊಳಗಿನ ಪ್ರಶ್ನೆ ಆಗಿರ್ತದೆ. ಜೈಮಿನಿ ಲಕ್ಷ್ಮೀಶನು ರಚಿಸಿರ್ತಕ್ಕಂತಹ ಜೈಮಿನಿ ಭಾರತದಿಂದ ಆಯ್ದ ವೀರಲವ ಎಂಬ ಪದದಿಂದ ಆಯ್ದುಕೊಳ್ಳಲಾಗಿದೆ. ಲವನು ಯಜ್ಞಾಶ್ವದ ಹಣೆಪಟ್ಟಿಯಲ್ಲಿದ್ದ ಲಿಖಿತವನ್ನು ಓದುತ್ತಿದ್ದಾಗ ಭೂಮಿಯಲ್ಲಿ ಕೌಸಲ್ಯ ಮಗ ಶ್ರೀರಾಮನೊಬ್ಬನೇ ವೀರನೆಂದೇಳುವ ಸಂದರ್ಭದಲ್ಲಿ ಮಾತು ಇದಾಗಿದೆ. ರಾಮನ ಮಾತೃ ಅಭಿಮಾನ ಮತ್ತು ರಾಮಶ್ರೇಷ್ಠ ವೀರ ಎಂಬ ಸ್ವಾರಸ್ಯಗಳು ಈ ಮಾತಿನಲ್ಲಿ ಅಡಕವಾಗಿರ್ತವೆ. ಇನ್ನು 2 ಹಳೆಗನ್ನಡ ಪದ್ಯಗಳನ್ನು ಕೊಟ್ಟಿರ್ತಾರೆ, ಕಂಠಪಾಠ ಮಾಡಿರ್ತೀರಿ. ಸೊ ಇದನ್ನ 4 ಅಂಕಕ್ಕೆ ಸುಲಭವಾಗಿ ನೀವು ಏನು ಮಾಡಿರ್ತೀರಿ, ಬರೆದಿರ್ತೀರಿ ಅಂತ ಭಾವಿಸ್ತಾ. ಸೊ ಪದ್ಯದ ಸಾರಾಂಶವನ್ನು ಕೊಟ್ಟಿದ್ದಾನೆ. ಸೊ ಈ ಪದ್ಯದ ಸಾರಾಂಶವನ್ನು ನೀವು ನೀಟಾಗಿ ಬರೆದಿರ್ತೀರಿ. ಓಕೆ, ಅದನ್ನು ಕೂಡ ಆನ್ಸರನ್ನು ನೋಡ್ತಾ ಹೋಗಿ. ಇನ್ನು 8 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು 2 ಇದ್ದಾವೆ. ಸೊ ಮುದುಕಿಯು ರಾಹಿಲನಿಗೆ ಮಾಡಿದ ಸಹಾಯವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಅದೇ ರೀತಿಯಾಗಿ ಇಲ್ಲಿ ಆನ್ಸರ್ನ ನೀವು ನೋಡ್ತಾ ಹೋಗ್ತಾ ಇದ್ದೀರಾ. ಸೊ ಅದೇ ರೀತಿ ರಾಹಿಲನು ಮುದುಕಿಗೆ ಮಾಡಿದ ಸಹಾಯನೂ ಕೂಡ ಇದೆ, ಅದನ್ನು ನೋಡಿ. ಸೊ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಉತ್ತರವನ್ನು ಏನು ಮಾಡಿ ಮ್ಯಾಚ್ ಮಾಡ್ಕೊಳ್ಳಿ. ನೀವು ಹೆಂಗೆ ಬರೆದಿರೋ ಅದಕ್ಕೆ ಕಂಪ್ಯಾರಿಸನ್ ಮಾಡಿದರೆ ನಿಮಗೆ ಏನು ಗೊತ್ತಾಗ್ಬಿಡ್ತದೆ ಎಷ್ಟು ಅಂಕಗಳು ಈ ಒಂದು ಪ್ರಶ್ನೆಯಲ್ಲಿ ನನಗೆ ಸಿಗ್ತದ ಅಂತ. ಇನ್ನು ಅಥವಾ ಪ್ರಶ್ನೆಯೂ ಇದೆ, ಮುದುಕಿಯು ರಾಹಿಲನನ್ನು ಸೈನಿಕರಿಂದ ರಕ್ಷಿಸಿದ ಬಳಿಕ ಹೇಳಿಕೊಂಡ ಯುದ್ಧದಿಂದ ತಾನು ಅನುಭವಿಸಿದ ಸಂಕಟದ ವಿವರವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಸೊ ಇವೆರಡು ಒಂದೇ ಪಾಠದಲ್ಲಿ ಬರ್ತವೆ. ಸೊ ಎರಡನ್ನೂ ಕೂಡ ನೀವು ಏನು ಮಾಡಬೇಕಾಗ್ತದೆ, 2ರಲ್ಲಿ ಒಂದನ್ನು ಬರೆದಿರಬೇಕಾಗಿರ್ತದೆ. ಸೊ ಯಾವುದನ್ನು ಬರೆದಿದ್ದೀರಾ ನೋಡಿ. ಸೊ ಆ ಆನ್ಸರನ್ನು ನೀವೇನು ಮಾಡ್ಕೊಳ್ಳಿ, ಸರಿಯಾದ ಪ್ರಮಾಣದಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋದಾದರೆ 42ನೇ ಪ್ರಶ್ನೆ. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯವಾಗಿರ್ತದೆ. ಸೊ ಇದು ಕೂಡ ಅತ್ಯುದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಬಂದಿರತಕ್ಕಂಥದ್ದು. ಸೊ ಸಂಕಲ್ಪ ಹಾಗೂ ಅನುಷ್ಠಾನದ ಕುರಿತು ಕವಿ GS ಶಿವರುದ್ರಪ್ಪನವರ ಅಭಿಪ್ರಾಯ ಅಂತ ಕೇಳಿದ್ದಾನೆ. 2 ಪ್ರಶ್ನೆಗಳು ಅಥವಾ ಪ್ರಶ್ನೆ ಇದೆ. ಸೊ ನೀವು ಯಾವ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ದೀರಲ್ವೋ ಅದನ್ನು ಏನು ಮಾಡ್ಕೊಳ್ಳಿ, ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮ್ಗೆ ಏನಾಗ್ತದೆ, ಎಷ್ಟು ಅಂಕಗಳು ಸುಲಭವಾಗಿ ನಮಗೆ ದೊರೀತವೆ ಅಂತ ಗೊತ್ತಾಗ್ತದೆ. ಇನ್ನು ಅದೇ ರೀತಿ ಗದ್ಯವನ್ನು ಕೊಟ್ಟಿದ್ದಾನೆ. ಸೊ ಆ ಗದ್ಯದಲ್ಲಿ ನೀವೇನು ಮಾಡಬೇಕಾಗ್ತದೆ, ಓದಬೇಕಾಗ್ತದೆ. ಓದಿ ಆನ್ಸರನ್ನು ತೆಗಿಬೇಕಾಗ್ತದೆ, ಬರಿಬೇಕಾಗ್ತದೆ. ಸೊ 2 ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರ ಈ ಕೆಳಗಿನಂತಿದೆ. ಸೊ ನೀವು ನೋಡ್ಕೊಳ್ಳಿ ನೀವು ಯಾವ ಉತ್ತರವನ್ನು ಬರೆದಿರಿ ಅಂತ. ಓಕೆನಾ. ಇನ್ನು ಪತ್ರಲೇಖನ. ಸೊ ಪತ್ರಲೇಖನವನ್ನು ನೀವು ಸಾಕಷ್ಟು ಬಾರಿ ಪ್ರಯತ್ನವನ್ನು ಮಾಡಿರ್ತೀರ. ಸೊ ಒಂದು 5 ಅಂಕದ ಸುಲಭವಾದ ಪ್ರಶ್ನೆ ಅಂತಲೇ ಹೇಳ್ಬೋದು ಪತ್ರಲೇಖನ. ಅದೇ ರೀತಿ ಪ್ರಬಂಧ ಲೇಖನ ಕೂಡ ಅತ್ಯಂತ ಸುಲಭವಾಗಿರ್ತದೆ. ನಿಮಗೆ ಹೆಚ್ಚು ಅಂಕಗಳನ್ನು ಕೊಡ್ತಕ್ಕಂಥ ಪ್ರಶ್ನೆಗಳು ಇದಾಗಿರ್ತವೆ. ಸೊ ಇಂದಿನ ದಿನ ನಾವು ಈ ವಿಡಿಯೋದಲ್ಲಿ ಏನು ಮಾಡಿದ್ವಿಪ್ಪ ಅಂದರೆ, ಸೊ ಮೊನ್ನೆ ನಡೆದಂತಹ ಕನ್ನಡ ವಾರ್ಷಿಕ ಪರೀಕ್ಷೆಯ ಕೀ ಉತ್ತರಗಳನ್ನು ಸುದೀರ್ಘವಾಗಿ ನೋಡ್ತಾ ಹೋದ್ವಿ. ಇದರಿಂದ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳು ಬರಬಹುದು ಅಂತ ನಿಮ್ಗೆ ಈಗಾಗಲೇ ಒಂದು ಅಂದಾಜು ಮಾರ್ಕ್ಸ್ಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅಂತ ಹೇಳ್ತಾ, ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಸಾಕಷ್ಟು ಜನ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಕಡಿಮೆ ಆಗಿದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ವಿಡಿಯೋ ಮಾಡಲಿಕ್ಕೆ ಒಂದು ಹುಮ್ಮಸ್ಸು ಸಿಗ್ತದೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.